ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಆರ್ ಟೇಲ್ ಸ್ಟುಡಿಯೋ. ಇವತ್ತು ನಮ್ಮ ಸ್ಟುಡಿಯೋನ ಒಂದು ಊರಿಗೆ ಶಿಫ್ಟ್ ಮಾಡಿದ್ದೀವಿ. ಎಲ್ಲಿದ್ದೀನಿ, ಯಾರ ಮನೆಗೆ ಬಂದಿದ್ದೀನಿ, ಇಲ್ಲಿ ಯಾರಿದ್ದಾರೆ ಎಲ್ಲ ಹೇಳ್ತೀನಿ. ನಾನು ಹೋಗಿದ್ದು ನನ್ನ ಬೆಸ್ಟ್ ಫ್ರೆಂಡ್ ಅವ್ರ ಊರಿಗೆ, ದಾವಣಗೆರೆ ಡಿಸ್ಟ್ರಿಕ್ಟ್ ಹರಿಹರ ತಾಲೂಕಲ್ಲಿರೋ ಹಳ್ಳಿಯಾಳ್ಗೆ. ಸಿಟಿ ಟ್ರಾಫಿಕ್ ಬಿಟ್ಟು ಊರಲ್ಲಿ ನೇಚರಲ್ಲಿ ಆರಾಮಾಗಿದ್ವಿ. ಮನೆ ಮುಂದೆ ವಿಶಾಲವಾದ ಜಾಗ, ಆಗಾಗ್ಗೆ ಬೀಸೋ ತಂಗಾಳಿ ತುಂಬ ಪೀಸ್ಫುಲ್ ಅನ್ನಿಸ್ತಿತ್ತು. ಹೆಂಗೂ ಇದ್ವಲ್ಲ, ಹಂಗೆ ಅವ್ರ ತೋಟ ಎಲ್ಲ ನೋಡ್ಕೊಂಬರೋಣ ಅಂತ ಹೋದ್ವಿ. ನಾವು ರೀಚ್ ಆಗೋಷ್ಟ್ರಲ್ಲಿ ನೀವೇನ್ ಮಾಡ್ಬೇಕು ಹೇಳಿ? ಸುತ್ತಲೂ ಹಸಿರು ನೋಡಕ್ಕೆ ಖುಷಿ ಆಗ್ತಾ ಇತ್ತು. ತೋಟ ಎಲ್ಲ ನೋಡಿ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೋಬೇಕು ಅನ್ನಿಸ್ತು. ನನ್ನ ಫ್ರೆಂಡ್ ಸಹ ನನ್ನ ತಮ್ಮನೆ ತೋಟ ಎಲ್ಲ ಅಪ್ಪ ಅಮ್ಮನ ಜೊತೆ ನೋಡ್ಕೊಳ್ತಾ ಇದ್ದಿದ್ರಿಂದ ತೋಟದ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಹೇಳ್ತೀನಿ ಅಂತ ಹೇಳಿದ್ರು. ಸೊ ಹಾಯ್, ಇವತ್ತು ನಮ್ಮ ಟೇಲ್ ಸ್ಟುಡಿಯೋದಲ್ಲಿ ನಾವು ಒಂದು ಫಾರ್ಮ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಈ ತೋಟದ ಓನರ್ ಸಾಗರ್ ಅವರು. ಸೊ ಸಾಗರ್ ಅವರು ಇವತ್ತು ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಈ ತೋಟದಲ್ಲಿ ಏನೇನು ಬೆಳೆದಿದ್ದಾರೆ, ಇದ್ರದ್ದು ಇನ್ನೂ ಡೀಟೇಲ್ ಇನ್ಫಾರ್ಮೇಶನ್ನು ಎಲ್ಲ ಹೇಳ್ತಾರೆ. ಬನ್ನಿ ಕೇಳೋಣ. ಟೋಟಲ್ ಎಷ್ಟು ಎಕರೆ ಇದೆ ಸಾಗರ್? ನಮ್ದು ಇಲ್ಲಿ ಒಟ್ಟು 9 ಎಕರೆಸ್ ಇದೆ. 9 ಎಕರೆ. ಅದರಲ್ಲಿ ಒಂದು 6 ಎಕರೆ ನಾವು ಅಡಿಕೆ ಹಾಕಿದ್ದೀವಿ, ಇನ್ನೊಂದು 3 ಎಕರೆ ಭತ್ತ ಬೆಳೀತಾ ಇದೀವಿ. ಓ, ಭತ್ತನೂ ಬೆಳೀತಾ ಇದ್ದೀರಾ? ಹೌದು. ಓಕೆ. ಇನ್ನೇನೇನು ಡಿಫ್ರೆಂಟ್ ಆಗಿ ಬೆಳೀತಾ ಇದ್ದೀರಾ? ಸೊ ನಮ್ದು ಈಗ ಮೇನ್ ಆಗಿ ನಾವು ಇಲ್ಲಿ ಅಡಿಕೆಯನ್ನ ವಾಣಿಜ್ಯ ಬೆಳೆಯಾಗಿ ಮಾಡ್ತಾ ಇದ್ದೀವಿ. ಅದ್ರ ಸುತ್ತಲಿಗೂ ಬಾಳೆ ಹಾಕಿದ್ದೀನಿ. ಓ, ಬಾಳೆ. ಅದಾ ಬಾಳೆ? ಹೌದು. ಬರೀ ಬೌಂಡ್ರಿ ಮಾತ್ರ ಬಾಳೆ ಹಾಕಿದ್ದೀನಿ. ಸೊ ಬಾಳೆ ಜೊತೆಗೆ ಅಲ್ಲಲ್ಲೇ ಒಂದು ಪಪ್ಪಾಯ, ಹಲಸು, ನಂತರ ಮ್ಯಾಂಗೋ ಹಾಕಿದ್ದೀನಿ, ಚಕ್ಕೆ, ನಂತರ ಮಾವು ಎಲ್ಲ ಸೀಸನಲ್ ಅನ್ಸುತ್ತೆ. ಸೀಸನಲ್ ಮಾವು ಸೀಸನಲ್. ಬಾಳೆ ಹಾಗೇನಿಲ್ಲ, ಬಾಳೆ ವರ್ಷಡಿ ಭತ್ತ ಇರುತ್ತೆ. ಬಾಳೆಯಲ್ಲೂ ಕೂಡ ತುಂಬಾ ವೆರೈಟಿ ಹಾಕಿದ್ದೀನಿ. ರಸಬಾಳೆ, ಪಚ್ಚಬಾಳೆ, ಏಲಕ್ಕಿ ಬಾಳೆ, ಒಂದು 4 ವೆರೈಟೀಸ್ ಹಾಕಿದ್ದೀನಿ ಬಾಳೆಯಲ್ಲಿ. ಬಂದಿದ್ಯಾ? ಬಂದಿದೆ, ಆಲ್ರೆಡಿ ಬರ್ತಾ ಇದೆ ಬಾಳೆ. ಅದಕ್ಕೇನು ಸೀಸನ್ ಇಲ್ಲ? ಇಲ್ಲ, ಬಾಳೆಗೇನು ಸೀಸನ್ ಇರಲ್ಲ. ಏನಪ್ಪ ಸೀಸನ್ ಇದ್ದ ರೇಟ್ ಇರುತ್ತೆ, ಇಲ್ಲ ಇದ್ದ ರೇಟ್ ಇರಲ್ಲ. ಆಕ್ಚುಲಿ ನಾವು ಅದು ಬಂದು ಸುಮ್ಮನೆ ಕೊಡ್ತಾ ಇರ್ತೀವಿ. ಅದು ನಮ್ಮ ಸುಮ್ಮನೆ ಹಾಕಿರೋದಾ ಇಲ್ಲ? ಈ ಚಕ್ಕೆನೂ ಅಷ್ಟೇ. ಚಕ್ಕೆ ನೋಡ್ಲಿಕ್ಕೆ ಅಂತ ಅಂದ್ರೆ ನಮ್ಮಲ್ಲಿ ಬರುತ್ತೆ ಇಲ್ಲ, ನಮಗೆ ಗೊತ್ತಿರ್ಲಿಲ್ಲ. ಸೊ ರೀಸೆಂಟ್ ಆಗಿ ಇಲ್ಲಿ ಚಿಕ್ಕಮಂಗ್ಳೂರು ಹೋದಾಗ ನಾನು ತಂದು ಹಾಕಿರೋದು ಒಂದು 3-4 ಸಸಿಗಳು ಹಾಕಿದ್ದೀನಿ. ಚೆನ್ನಾಗಿ ಬರ್ತಾ ಇದೆ. ನೋಡ್ಬೇಕು ಮುಂದಿನ ದಿನಗಳಲ್ಲಿ ಬಂದ್ರೆ. ಸೊ ಅದನ್ನು ಅಡಾಪ್ಟ್ ಮಾಡ್ಕೋಬೇಕು ನಮ್ಗೆ ಇದಕ್ಕೆ. ಬಟ್ ಇಲ್ಲಿ ಬೆಳೆಯುತ್ತೆ? ಬರುತ್ತೆ. ಬಟ್ ಇಲ್ಲಿ ಈ ವಾತಾವರಣಕ್ಕೆ ಬರೀ ಅಡಿಕೆನೆ ಬೆಸ್ಟಾ? ಇಲ್ಲ, ಈ ವಾತಾವರಣಕ್ಕೆ ಆಕ್ಚುಲಿ ನಮ್ದು ಇದೆಲ್ಲ ಫಸ್ಟ್ ಇಲ್ಲಿ ಭತ್ತ ಬೆಳೀತಾ ಇದ್ದು ಭೂಮಿ ಇದೆಲ್ಲ. ಸೊ ಭತ್ತದಲ್ಲಿ ಸ್ವಲ್ಪ ಲಾಸ್ ಅಂದ್ರೆ ರೇಟು ಬರ್ತಾ ಇರ್ಲಿಲ್ಲ, ಭತ್ತ ಖರ್ಚು ಜಾಸ್ತಿ ಆಯ್ತು, ಲಾಸ್ ಆಗ್ತಾ ಬರ್ತಾ ಇತ್ತು. ಸೊ ಹಂಗಾಗಿ ಅಡಿಕೆ ಮಾಡವ ಅಂತ ಹೇಳಿ ಇತ್ತೀಚೆಗೆ ಅಡಿಕೆ ರೇಟ್ ಆಯ್ತದನ್ನೆಲ್ಲ ಒಂದು ಶುರುವಾಗಿದೆ. ಇದು ಬಿಸಿಲಿಗೆ ಏನಾಗುತ್ತೆ, ಇಲ್ಲಿ ನೋಡ್ಬೋದು, ಬಿಸಿಲಿಗೆ ಏನಾಗುತ್ತೆ ಇದೆಲ್ಲ ಹೊಡ್ಕೊಂಡು ಹೋಗ್ಬಿಡುತ್ತೆ. ತುಂಬಾ ಬಿಸಿಲಾಗ ಟೆಂಪರೇಚರ್ಗೆ ಈ ಕಡೆ ಮುಖ ಏನಾಗುತ್ತೆ, ಬಿಸಿಲಿಗೆ ಹೊಡೆದು ಈ ರೀತಿ ಸೀಟ್ ಬಿಟ್ಬಿಡುತ್ತೆ. ಇದು ಬಿಸಿಲು ಬರುತ್ತೆ, ಬಿಸಿಲು ಬೀಳುತ್ತೋ ಆ ಪ್ರೊಟೆಕ್ಷನ್ಗೋಸ್ಕರ ಇದನ್ನ ಈ ರೀತಿ ಒಂದು ಮೆಶ್ ಕಟ್ಟಿದೀವಿ ಅಷ್ಟೇ. ಕೆಲವರು ಸುಣ್ಣ ಬೆಳಿತಾರೆ, ಸುಣ್ಣ ಅದಕ್ಕೆ ಬೆಳಿತಾರೆ. ಸುಣ್ಣ ಏನಾಗುತ್ತೆ, ಈ ಸ್ಪ್ರಿಂಕ್ಲರ್ ಇರೋದಾಗ್ಲಿ ಅಥವಾ ವಾತಾವರಣ ಮಳೆ ಬೆಳೆ ಬಂದಾಗ ಬಹಳ ಸೇರೋದಿಲ್ಲ. ಮ್ಯಾಕ್ಸಿಮಮ್ 2-3 ಮಂತ್ಸ್ ಇರುತ್ತೆ, ಆಮೇಲೆ ಹೋಗ್ಬಿಡುತ್ತೆ. ಸೊ ಇದಾದ್ರೆ ಅಟ್ಲೀಸ್ಟ್ ಒಂದು 2 ಇಯರ್ಸ್ ತನಕ ನಾವು ಮೇಂಟೈನ್ ಮಾಡಬಹುದು. ಸೊ ಅದಕ್ಕೆ ಈ ಸೈಡ್ ಎಲ್ಲೆಲ್ಲಿದೆ ಎಲ್ಲೆಲ್ಲಿ ಬಿಸಿಲು ಬೀಳುತ್ತೋ ಅಲ್ಲೆಲ್ಲಿ ಮಾತ್ರ ನಾವು ಅದನ್ನ ಶೇಡ್ ನೆಟ್ ಕಟ್ಟಿದ್ದೀವಿ. ಮತ್ತೆ ಸಾಗರ್, ನಿಮ್ ಗಿಡಗಳಿಗೆಲ್ಲ ಏನ್ ಫರ್ಟಿಲೈಸರ್ಸ್ ಯೂಸ್ ಮಾಡ್ತೀರಾ? ಅಕ್ಕ, ನಾವು ಬಂದು ಮಾಮೂಲಿ ಆರ್ಗಾನಿಕ್ ಕಂಪೋಸ್ಟ್ ಯೂಸ್ ಮಾಡ್ತಾ ಇದೀವಿ. ಏನಂದ್ರೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡು. ಇಲ್ಲಿ ಬನ್ನಿ ತೋರಿಸ್ತೇನೆ. ಇದು ಆಕ್ಚುಲಿ ರೀಸೆಂಟಾಗಿ ಹಾಕಿರೋದು, ಈಗೊಂದು 2 ಡೇಸ್ ಆಗಿದೆ ಹಾಕಿ. ಸೊ ಇದು ಬಂದು ಕೌಡಂಗು, ಆಮೇಲೆ ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಆಮೇಲೆ ಇನ್ನಿತರ ಟ್ರೈಕೋಡರ್ಮಾ ಈ ರೀತಿದನ್ನೆಲ್ಲ ಹಾಕಿ ಕಂಪೋಸ್ಟ್ ಮಾಡಿರೋಂಥ ಗೊಬ್ಬರ ಇದು. ಸೊ ಇದನ್ನು ಜಾಸ್ತಿ ಇತ್ತೀಚೆಗೆ ಬೆಳೆಸ್ತೀವಿ. ಈಗ ಆಲ್ರೆಡಿ ಹಾಕಿದ್ದೀವಿ ನಾವು ಇದನ್ನೆಲ್ಲ ತೋಟದಲ್ಲಿ. ಬಟ್ ಏನು ಸ್ಮೆಲ್ ಎಲ್ಲ ಏನು ಬರಲ್ವಾ ಅದೆಲ್ಲ? ಇಲ್ಲ, ಇದು ಏನು ಸ್ಮೆಲ್ ಇರಲ್ಲ ಆ್ಯಕ್ಚುಲಿ. ಯಾಕಂದರೆ ಕಂಪೋಸ್ಟ್ ಮಾಡೋದ್ರಿಂದ ಸ್ಮೆಲ್ ಯಾವುದೇ ರೀತಿ ಇರೋದಿಲ್ಲ. ಆಮೇಲೆ ಗಿಡಗಳಿಗೂ ಇದು ತಗೊಳ್ಳೋಕ್ಕೆ ಬೇಗ ಅನುಕೂಲ ಆಗುತ್ತೆ.
ಓಕೆ. ಇದಲ್ಲದೆ ಏನೇನು ಯೂಸ್ ಮಾಡ್ತೀರಾ? ಇದಲ್ಲದೆ ನಾವು ಮಂತ್ಲಿ ಒಂದ್ಸರಿ ಜೀವಾಮೃತ ಕೊಡ್ತೀವಿ. ಓಕೆ. ಇದು ಬಿಟ್ಟರೆ ಸ್ವಲ್ಪ ಟ್ರೈಕೋಡರ್ಮಾ, ಸುಡೋಮೋನಸ್ಸು, ಇನ್ನಿತರ ಬ್ಯಾಕ್ಟೀರಿಯಾಗಳನ್ನ ಸ್ವಲ್ಪ ಅವಾಗ ಕೊಡ್ತಾ ಇರ್ತೀವಿ. ಓಕೆ. ಅಂದರೆ ಇದೆಲ್ಲ ನೀವೇ ಮಾಡ್ತೀರಾ ಇಲ್ಲ ಜನಗಳಿದಾರಾ? ಇಲ್ಲ ನನ್ನ ಜೊತೆಗೆ ಒಂದು 2-3 ಜನ ಕೂಲರ್ ಬರ್ತಾರೆ. ಸೊ ಅವ್ರು ಕರ್ಕೊಂಡು ನಾನು ಕೂಡ ಮಾಡ್ತೀವಿ. ಓಕೆ. ಹಾಂ, ಮತ್ತು ಸಾಗರ್ ಅಡಿಕೆ ಅಲ್ಲದೆ ಭತ್ತನೂ ಇದೆ ಅಂದೆ ಅಲ್ಲ? ಹೌದು, ಭತ್ತನ ಬೆಳಿತಾ ಇದ್ದೀವಿ. ಹಾಂ. ಭತ್ತ ಇಲ್ಲಿ ಒಂದು 3 ಎಕರೆ ಇದೆ. ಈಗ ಆಲ್ರೆಡಿ ಕಟಾವಾಗಿದೆ ನಮ್ಮದು. ಸೊ ನೆಕ್ಸ್ಟ್ ಜನವರಿಯಲ್ಲಿ ಮತ್ತೆ ಶುರು ಮಾಡಬೇಕು. ಎಷ್ಟು ಕಷ್ಟ ಅನ್ಸುತ್ತಾ ಅಡಿಕೆ ಭತ್ತ ಎಲ್ಲ ಮೇಂಟೈನ್ ಮಾಡೋದು? ಸ್ವಲ್ಪ ಕಷ್ಟ ಅನಿಸುತ್ತೆ, ಅಂದರೆ ಒಬ್ಬನೇ ಆಗಿದ್ದೀನಿ ಸದ್ಯಕ್ಕೆ ಈಗ, ಹಾಗೆ ಸ್ವಲ್ಪ ಹೆವಿ ಅನಿಸುತ್ತೆ. ಹೆಂಗೆ ನಿಮ್ಮದು ರೊಟೀನ್ ಹೆಂಗಿರುತ್ತೆ? ಬೆಳಗ್ಗೆ ಎಷ್ಟೊತ್ತು ಹೆಂಗೆ ನಿಮ್ದೆಲ್ಲ ರೊಟೀನು? ಈಗ ನಮ್ದೇನೋ 9 to 5 ಜಾಬ್, ಅವ್ರದ್ದೆಲ್ಲ 9 to 5 ಅಂತ ಫಿಕ್ಸ್ ಆಗ್ತೀವಿ. ನಿಮ್ದು ಹೆಂಗಿರುತ್ತೆ? ನಮಗೆ ಟೈಮಿಂಗ್ಸ್ ಇರೋಲ್ಲ ಆ್ಯಕ್ಚುಲಿ. ನಾವು ಫಸ್ಟು ಬೆಳಗ್ಗೆ ಏನು ಮಾಡ್ತೀವಿ, ಮಾರ್ನಿಂಗ್ ಎದ್ದ ಕೂಡಲೇ ತೆಂಗಿನ ತೋಟ ಇದೆ. ಸೊ ಅಲ್ಲಿ ಹೋಗಿ ಕಾಯಿ ಆರಿಸ್ಕೊಂಡು ಅದನ್ನೆಲ್ಲ ಒಂದ್ಸರಿ ಅಡ್ಡಾಡ್ಕೊಂಡು ಬಂದು ಅಡಿಕೆ ಒಂದ್ಸರಿ ನೋಡ್ಕೊತೀವಿ. ಈಗ ಬೇಸಿಗೆ ಕಾಲ ಆದ್ದರಿಂದ ಸ್ವಲ್ಪ ನೀರು ಜಾಸ್ತಿ ಬೇಕು. ಸೊ ಎಲ್ಲ ಅಡಿಕೆ ತೋಟಗಳಿಗೂ ಡ್ರಿಪ್ ಇದೆ ಮತ್ತು ಇರಿಗೇಷನ್ ಸಿಸ್ಟಮಲ್ಲಿ ನಾವು ಸ್ಪ್ರಿಂಕ್ಲರ್ ಮಾಡ್ಕೊಂಡಿದ್ದೀವಿ. ನೀವೇ ಅಳವಡಿಸ್ಕೊಂಡಿದ್ದೀರಾ? ನಾವೇ ಅಳವಡಿಸ್ಕೊಂಡಿದ್ದೀವಿ. ಸೊ ಅದನ್ನು ಎಲ್ಲ ಕಡೆಗೂ ನೀರು ಕೊಡಬೇಕಲ್ಲ, ನಾವು ಚೆಕ್ ಮಾಡ್ತಾ ಇರ್ತೀವಿ. ಈ ಬಿಟ್ಟರೆ ಈ ಭತ್ತದ ಸ್ವಲ್ಪ ಕೆಲಸ ಇಲ್ಲ. ಈ ಭತ್ತ ಆಲ್ರೆಡಿ ಕಟಾವಾಗಿದೆ ನಮ್ಮದು. ನೆಕ್ಸ್ಟ್ ಜನವರಿಗೆ ಮತ್ತೆ ನಾವು ಶುರು ಮಾಡಬೇಕು ನಾಟಿನ. ಸೊ ಅದು ಕೂಡ ಸ್ವಲ್ಪ ಕೆಲಸ ಇದೆ. ಈಗ ಇನ್ನೂ ಹೊಲ ಹೊಡಿಬೇಕು, ಕಲ್ಟಿವೇಟ್ ಮಾಡಿಕೊಂಡು ಹೊಲ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕು ನೆಕ್ಸ್ಟ್ ಜನವರಿಗೆ. ಬಿಟ್ಟರೆ ಮತ್ತು ನಮ್ಮ ಟೈಮಿಂಗ್ಸ್ ಅಂತ ಏನು ಇರೋದಿಲ್ಲ. ನಮಗೆ ಎಷ್ಟು 5 ಆಗುತ್ತೋ 6 ಆಗುತ್ತೋ ಗೊತ್ತಿಲ್ಲ. ಸೊ ನಮ್ಮ ಕೆಲಸ ಏನಿರುತ್ತೋ ನಾವು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರ್ತೀವಿ. ಸ್ಪ್ರಿಂಕ್ಲರ್ ಎಲ್ಲ ನೀವೇ ಅಳವಡಿಸ್ಕೊಂಡಿದ್ದೀರಾ ಅಂತ ಹೇಳಿದೆಯಲ್ಲ, ಹೆಂಗೆ ಯೂಸ್ ಮಾಡ್ತಾ ಇದ್ದೀರಾ? ಸ್ಪ್ರಿಂಕ್ಲರು ಅಂತ ಹೇಳಿದ್ರೆ ಅದು ಸ್ವಲ್ಪ ಐಡಿಯಾ ಇತ್ತು ನನಗೆ. ಆ್ಯಕ್ಚುಲಿ ನಾನು ಓದಿದ್ದು ಇಂಜಿನಿಯರಿಂಗ್ ಅದರಿಂದ ಸ್ವಲ್ಪ ಐಡಿಯಾ ಇತ್ತು, ಹೇಗೆ ಹಾಕಿದರೆ ಹೇಗೆಲ್ಲ ಅಂತೇಳಿ. ಜೊತೆಗೆ ಸ್ವಲ್ಪ ಈ ಕೃಷಿ ಮೇಳದಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ನಾಲೆಡ್ಜ್ ತೊಗೊಂಡು ನಾನೇ ಅಳವಡಿಸ್ಕೊಂಡಿದ್ದೀನಿ ಸ್ಪ್ರಿಂಕ್ಲರ್ನ ಹೊಸದಾಗಿ. ಮುಂಚೆ ಎಲ್ಲ ನಮ್ಮ ತಂದೆಯವ್ರು ಮಾಡಿದಾಗ ಡ್ರಿಪ್ ಇತ್ತು. ಈಗಲೂ ಒಂದು 6 ಎಕರೆ ಡ್ರಿಪ್ ಇನ್ನೂ ಮೇಂಟೈನ್ ಮಾಡ್ತಾ ಇದ್ದೀನಿ. ಈಗ ಹೊಸದಾಗಿ ಮಾಡ್ತಿರೋವಂಥ ಎಲ್ಲ ತೋಟಗಳು ನಾನು ಸ್ಪ್ರಿಂಕ್ಲರ್ ಮಾಡ್ತಾ ಇದ್ದೀನಿ ಈಗ ಸದ್ಯಕ್ಕೆ. ಎಷ್ಟು ಜನ ಆಳೆಲ್ಲ ಇಟ್ಕೊಂಡಿದ್ದೀರಾ? ನನ್ನ ಹತ್ರ ಒಬ್ರಿರ್ತಾರೆ ಯಾವಾಗಲೂ. ಬೇಕು ಎಕ್ಸ್ಟ್ರಾ ಬೇಕು ಅಂತಾದರೆ ಬರ್ತಾರೆ, ಒಂದು 2-3 ಜನ ಬಂದೇ ಬರ್ತಾರೆ. ಸಿಗ್ತಾರೆ. ನಮ್ಮೂರಲ್ಲಿ ಆ ರೀತಿ ಕೊರತೆ ಏನು ಆಗಿಲ್ಲ ಇದುವರೆಗೂ. ಸಿಗ್ತಾರೆ, ತುಂಬ ವಿಶ್ವಾಸದಿಂದ ಇದ್ದಾರೆ, ಬರ್ತಾರೆ, ಮಾಡ್ತಾರೆ. ಸ್ಪ್ರಿಂಕ್ಲರ್ ಅಂಡ್ ಡ್ರಿಪ್ ಇರಿಗೇಷನ್ನ ಸ್ಕೂಲಲ್ಲಿ ಓದಿದ್ವಿ. ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಇದು ಒಂದು ಡ್ರಿಪ್ ಇರಿಗೇಷನ್ ಮಾಡಿದ್ದೀವಿ ಒಂದು 6 ಎಕರೆಗೆ. ಇದು ಒಂದು 16 mm ವಾಟರ್ ಪೈಪ್ ಹಾಕಿದ್ದೀವಿ. ನೀರು ಪಾಯಿಂಟಿಗೆ ನಾವು ಜೈಲಾಕ್ ನೆಲ್ ಯೂಸ್ ಮಾಡಿದ್ದೀವಿ. ಸೊ ಇದು ಗಂಟೆಗೆ ನಮಗೆ ಸರಾಸರಿ ಒಂದು 4 ಲೀಟರ್ಸ್ ವಾಟರ್ ಹೋಗುತ್ತೆ. ಇದನ್ನು ಫುಲ್ ಇಡೀ ಫಾರ್ಮಿಗೆ ಅಳವಡಿಸಿದ್ದೀರಾ? ಹೌದು, ಇದೊಂದು 6 ಎಕರೆಗೆ ಹಾಕಿದ್ದೀನಿ. ಅಲ್ಲೆಲ್ಲ ಪೈಪ್ಗಳು ಕಾಣ್ತಾ ಇದೆಯಲ್ಲ, ಅದೇನು? ಅದೆಲ್ಲ ಅದೇ ಡ್ರಿಪ್ ಇರಿಗೇಷನ್ ಸಿಸ್ಟಮ್ದಲ್ಲಿ. ಅದೇನೋ ಅಳ್ಳಿಲ್ಲ. ಸೊ ಹೊಲ ಹೊಡಬೇಕಾಯ್ತು ಅಂತೇಳಿ ನಾವು ಸುತ್ತಿ ಆ ರೀತಿ ಮರದ ಕಟ್ಟಿರ್ತೀವಿ. ಈಗ ಹೊಲ ಹೊಡೆದ ಆದಮೇಲೆ ಮತ್ತೆ ಅದನ್ನ ಅಳ್ತೀವಿ. ಬಿಸಿಲು ಜಾಸ್ತಿ ಬಿದ್ದರೆ ಈ ರೀತಿ ಸೀಡ್ ಬಿಟ್ಬಿಡುತ್ತೆ. ಸೀಡ್ ಬಿಡೋದ್ರಿಂದ ಏನಾಗುತ್ತೆ, ನಾವು ಸುಣ್ಣ ಎಷ್ಟೇ ಬೆಳೆದ್ರೂ ಕೂಡ ಅದು 2-3 ಮಂತ್ಸಿಗೆ ಬೇಗ ಹೋಗ್ಬಿಡುತ್ತೆ. ಹಾಗಾಗಿ ಅಲ್ಲಿ ಗ್ರೀನ್ ಮೆಶ್ ಕಟ್ಟಿದ್ದೀವಲ್ಲ, ಆ ಗ್ರೀನ್ ಮೆಶ್ ಕಟ್ಟಿದರೆ ಅಟ್ಲೀಸ್ಟ್ ಒಂದು 2 years ತನಕ ನಾವು ಇದನ್ನ ಕಾಪಾಡ್ಕೋಬೋದು. ಹಿಂಗೆ ಸೀಲ್ ಬಿಟ್ಬಿಟ್ರೆ ಅಂದರೆ ಮರ ಏನು ಹಾಳು ಅಂತನಾ? ಇದು ನಾವು ಇದು ಇನ್ನು ಜಸ್ಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದೆ. ಇದು ಹೀಗೆ ಬಿಟ್ರೆ ಅಂತಂದರೆ ಕಂಪ್ಲೀಟಾಗಿ ಇದೆಲ್ಲ ಈ ರೀತಿ ಬೆಗಡ್ನ ಹಾಗೆ ಇಲ್ಲಿ ಹೋಲಾಗ್ಬಿಡುತ್ತೆ, ಪೂರ್ತಿ ಹೋಲಾಗ್ಬಿಡುತ್ತೆ. ಹೋಲಾಗಿ ಇದು ಫುಲ್ ಕಂಪ್ಲೀಟ್ ಸ್ಟ್ರೆಂತ್ ಹೋಗ್ಬಿಡುತ್ತೆ. ಅಕಸ್ಮಾತ್ ಏನಾದರೂ ಜೋರಾಗಿ ಗಾಳಿ ಬೀಸ್ತು ಮತ್ತು ಜೋರಾಗಿ ಮಳೆ ಬಂತು ಅಂತಂದಾಗ ಇಂಥ ದೊಡ್ಡ ಗಿಡಗಳನ್ನು ಮುರ್ಕೊಂಡು ಬಿದ್ದೋಗ್ಬಿಡುತ್ತೆ. ಈಗ ಈ ಥರ ಒಂದು ಮರ ಬಿದ್ದರೆ ಪಕ್ಕದ ಮರಗಳಿಗೆ ಏನಾದ್ರು ಎಫೆಕ್ಟ್ ಆಗುತ್ತಾ? ಆಗುತ್ತೆ, ಕೆಲವೊಮ್ಮೆ ಆಗಲ್ಲ, ಕೆಲವೊಮ್ಮೆ ಆಗುತ್ತೆ. ಬಟ್ ಮೇನ್ ಅಂತ ಹೇಳಿದ್ರೆ ನಮಗೆ ಪ್ರತಿಯೊಂದು ಗಿಡನೂ ಲೆಕ್ಕ ಇರುತ್ತೆ. ಮತ್ತೆ ಸಾಗರ್, ಇದೆಲ್ಲ ಹಿಂಗ್ ಬಿದ್ದಿರುತ್ತಲ್ಲ ಗರಿಗಳು, ಒಣ ಗರಿಗಳೆಲ್ಲ, ಹೌದು, ಇದನ್ನ ಹಿಂಗೆ ಬಿಡ್ತೀರೋ ಇಲ್ಲ ಏನಾದ್ರು ಎತ್ತ ಹಾಕೋದು ಹಂಗೆಲ್ಲ? ಇದನ್ನ ಹೀಗೆ ಇಲ್ಲಿ ಮಧ್ಯೆ ಹಾಕೊಂಡು ಮಲ್ಚಿಂಗ್ ಮಾಡ್ಬಿಡ್ತೀವಿ. ಏನ್ ಮಾಡ್ತೀರಾ? ಮಲ್ಚಿಂಗ್ ಮಾಡ್ಬಿಡ್ತೀವಿ. ಮಲ್ಚರ್ ಅಂತ ಮಿಷನ್ ಇದೆ. ಅದೇನ್ ಮಾಡುತ್ತೆ, ಭೂಮಿ ಇಲ್ಲಿ ನೀವು ನೋಡ್ಬೋದು, ಮಣ್ಣನ್ನು ಯಾವುದೇ ರೀತಿಯಾಗಿ ಡಿಸ್ಟರ್ಬ್ ಮಾಡೋದಿಲ್ಲ. ಮೇಲ್ಗಡೆ ಬಿದ್ದರೆ ಕಸ ಮಾತ್ರ ಫುಲ್ ಪುಡಿ ಮಾಡಿ ಈ ರೀತಿ ಮಾಡುತ್ತೆ. ಇದು ನೋಡಿ, ಇದೆಲ್ಲ ಗರಿನೇ ಈ ರೀತಿ ಮಲ್ಚಿಂಗ್ ಮಾಡಿದ್ರೆ ಪುಡಿ ಆಗಿ ಇಲ್ಲೇ ಬೀಳುತ್ತೆ. ಸೊ ಇದು ಇಲ್ಲಿ ಬಿದ್ದು ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲೇ
ಬಿದ್ದು ಕೊಳೆತು ಇದೇ ಗೊಬ್ಬರ ಆಗುತ್ತೆ ಅಡಿಕೆ. ಓ, ನ್ಯಾಚುರಲ್ ಫರ್ಟಿಲೈಸರ್ಸ್. ನ್ಯಾಚುರಲ್ ಆಗಿ ಇದೇ ಫರ್ಟಿಲೈಸರ್ ಆಗ್ಬಿಡುತ್ತೆ. ಇದೇ G9 ವೆರೈಟಿ. ಇದು ಸ್ವಲ್ಪ ಮುಂಚೆ ಹಾಕಿದ್ದು, ಆಲ್ರೆಡಿ ಕಣ್ಣುಗಳೆಲ್ಲ ಬಂದಿದೆ. ಹಾಕಿದ್ದು ಒಂದು, ಬಟ್ ಆಲ್ರೆಡಿ 2 ಕಣ್ಣು ಬಂದಿದೆ. ಇದು ಯೂಶಲಿ ಎಷ್ಟು ಉದ್ದ ಬೆಳೆಯುತ್ತೆ? ಇದು ಭಾಳ ಉದ್ದ ಬೆಳೆಯಲ್ಲ. ಇದು ಮ್ಯಾಕ್ಸಿಮಮ್ 6 ಫೀಟ್ ತನಕ ಹೋಗುತ್ತೆ, ಬಟ್ ಗೊನೆ ತುಂಬ ಉದ್ದ ಇರುತ್ತೆ. ಬಟ್ ಇದೆಲ್ಲ ನಿಮ್ಮ ಮನೆ ಪರ್ಪಸ್ಗ ಇಲ್ಲ ಇದನ್ನು ಕಮರ್ಷಿಯಲ್? ಇದು ಕಮರ್ಷಿಯಲಿ ಅಂತ ಹಾಕಿದ್ದು, ಬಟ್ ಅಷ್ಟು ಚೆನ್ನಾಗಿ ಬರಲಿಲ್ಲ, ಮೇಂಟೈನ್ ಆಗಲಿಲ್ಲ ಕೆಲ್ ಮಾಡಲಿಕ್ಕೆ. ಬಟ್ ಪರವಾಗಿಲ್ಲ. ಎಷ್ಟು ಹಾಕಿದ್ದೀರಾ? ಇದು ಒಂದು 2 ಎಕರೆಸ್ಗೆ ಹಾಕಿದ್ದೆ. ಈ ಗಿಡಗಳೆಲ್ಲ ಇಷ್ಟು ದೊಡ್ಡದು ಆಗಿದೆ, ಬಟ್ ಇವಾಗ ಇದ್ರದ್ದೆಲ್ಲ ಹೆಂಗೆ ಈಲ್ಡ್ ಯಾವಾಗ ಸಿಗುತ್ತೆ ನಿಮ್ಗೆ? ಸೊ ಇದು ನಾವು ಫಸ್ಟು ಗೋಟ್ ತಗೊಂಬರ್ತೀವಿ. ಇದು ಒಂದು ಚನ್ನಗಿರಿ ವೆರೈಟಿ. ನಮ್ಮಲ್ಲಿ ಯಥೇಚ್ಛವಾಗಿ ಬೆಳೆಯೋದು ಅಡಿಕೆ ಅಂತ ಚನ್ನಗಿರಿಯಲ್ಲಿ. ಸೊ ಅಲ್ಲಿಂದನೇ ತುಂಬ ಹಳೆ ಗಿಡಗಳು ಇರ್ತವೆ ಅಲ್ಲಿಂದನೇ ಗೋಟ್ಗಳನ್ನ ತಂದು ನಾವೇ ಇಲ್ಲೇ ಮನೆಯಲ್ಲಿ ಅದನ್ನ ಮಣ್ಣಲ್ಲಿ ಹಾಕಿ ಮೊಳಕೆ ಬರೆಸಿ ಸಸಿ ಮಾಡಿ ಪಾಕೆಟ್ ಮಾಡಿರ್ತೀವಿ. ಪಾಕೆಟ್ ಮಾಡಿ ಅಟ್ಲೀಸ್ಟ್ ಒಂದು 6 ಮಂತ್ಸ್ ಇಲ್ಲ 8 ಮಂತ್ಸ್ ತನಕ ವೇಟ್ ಮಾಡಿ ನಂತರ ನಾವು ಲ್ಯಾಂಡೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಹಾಕ್ತೀವಿ. ಸೊ ಇದು ಬಂದು ಆ್ಯಕ್ಚುಲಿ ನಮಗೆ 9x9 ಇದೆ ಇದು ಅಡಿಕೆ. ಅಂದ್ರೆ ಏನಕ್ಕೆ ಅದೇ ಡಿಸ್ಟೆನ್ಸ್ ಬಿಡಬೇಕು? 9x9 9x9 ಅಂತಂದ್ರೆ ನೀವು ಇಲ್ಲಿ ಮೇಲೆ ನೋಡ್ಬೋದು, ಒಂದೊಂದು ಗರಿನೂ ಆ್ಯಕ್ಚುಲಿ ಈ ಗರಿ ಆ ಗರಿ ಟಚ್ ಆಗಬಾರ್ದು. ಸೊ ಮಾಮೂಲಿ ಡಿಸ್ಟೆನ್ಸ್ ಏನಿರುತ್ತೆ ಅಂದರೆ ಇದು 5 ಫೀಟ್ ಇದು 5 ಫೀಟ್ ಇರುತ್ತೆ. ತುಂಬ ಹತ್ತ ಆಯಿತು ಅಂತಂದರೆ ನಮಗೆ ಇಲ್ಲಿ ಈಲ್ಡ್ ಕಮ್ಮಿ ಆಗಿಬಿಡುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ 9x9 ಇಟ್ಟು ಹಾಕಿದರೆ ಚೆನ್ನಾಗಿ ಬರುತ್ತೆ ಈಲ್ಡ್ಗೆ ಅಂತ ಯೂಶಲಿ ಎಲ್ಲ ಹಾಕೋದು 9x9 ಹಾಕ್ತಾರೆ. ಇದು ಬಂದು ಈಗ 7 ಇಯರ್ಸ್ ಆಗಿದೆ. ಸೊ ಯೂಶಲಿ ಈಲ್ಡ್ ಯಾವಾಗ ಸಿಗೋದು ನಿಮಗೆ? ನಮಗೆ ಹಾಕಿ ಒಂದು 5 ಇಯರ್ಸ್ ತನಕ ಏನು ಇಲ್ಲಿ ಇರೋದಿಲ್ಲ. 5 ಇಯರ್ಸ್ ನಂತರ ಆಲ್ಮೋಸ್ಟ್ 6 ಇಯರ್ಸ್ ನಮಗೆ ಪ್ರಾಪರ್ ಆಗಿ ಇರ್ತದೆ ಇನ್ಕಮ್ ಸಿಗುತ್ತೆ. ಓಕೆ, ಈಗ ಟೋಟಲ್ 600 ಮರ ಇದೆ ಅಲ್ವಾ ಇಲ್ಲಿ? ಇಲ್ಲ, ಪರ್ ಎಕರೆಗೆ 600 ಇರುತ್ತೆ. ಇಲ್ಲಿ ಟೋಟಲ್ ನಮಗೆ ಈಗ 4500 ಇದೆ. ಓ ನೈಸ್. ಸೊ ಇವಾಗ ಹೆಂಗೆ ಎಷ್ಟು ವರ್ಷ ಆಗಿದೆ ಹಾಕಿ? 7 ಇಯರ್ಸ್ ಆಗಿದೆ. ಇದೀಗ ಬಂದು ನೀವು ನೋಡ್ತಿರೋ ತೋಟ 7 ಇಯರ್ಸ್. ಇದು ಪಕ್ಕ ಇರೋದಿಲ್ಲ, ಅದು 4 ಇಯರ್ಸ್ ಆ ಕಡೆ. ಅದ್ರ ಪಕ್ಕ ಇನ್ನೊಂದು ತೋಟ ಇದೆ, ಅದು 3 ಇಯರ್ಸ್. ಓ, ಇವಾಗ ಇದೆಲ್ಲ ಈಲ್ಡ್ ಬರಕ್ಕೆ 6 ಇಯರ್ಸ್ 7 ಇಯರ್ಸ್ ಆಗತ್ತೆ. ಓಕೆ, ಆ ಮಧ್ಯದಲ್ಲಿ ಇನ್ನೇನ್ ಇನ್ಕಮ್ಗೋಸ್ಕರ ನೀವು ಇನ್ನೇನ್ ಬೆಳ್ಕೋತೀರಾ? ಮಧ್ಯ ನಾವು ಅಪ್ ಟು 5 ಇಯರ್ಸ್ ತನಕ ಫಸ್ಟು ಅಂದರೆ ನಮಗೆ ಅನುಕೂಲ ಆಗೋ ರೀತಿ ತುಂಬ ಬೆಳೆಗಳನ್ನು ಬೆಳ್ಕೋಬೋದು. ಸ್ಟಾರ್ಟಿಂಗ್ ಒಂದು 2 ಇಯರ್ಸ್ ತನಕ ಅಥವಾ 1.5 ಇಯರ್ ತನಕ ನಾವು ಮೆಕ್ಕೆಜೋಳ ಬೆಳಿತೀವಿ. ಮೆಕ್ಕೆಜೋಳ ಬೆಳಿತೀವಿ ಅಥವಾ ಉಣ್ಣ ಜೋಳ ಬೆಳಿತೀವಿ. ಕೆಲವೊಬ್ಬರು ಬೇರೆ ಬಾಳೆ ಹಾಕ್ತಾರೆ, ಕೆಲವೊಬ್ಬರು ಮಧ್ಯ ನಾನು ಆ್ಯಕ್ಚುಲಿ ಒಂದು 2 ಇಯರ್ಸ್ ಬ್ಯಾಕ್ ಏಲಕ್ಕಿ ಹಾಕಿದ್ದೆ. ಆಲ್ರೆಡಿ ಬಂದಿತ್ತು, ಬಟ್ ಕಾರಣಾಂತರಗಳಿಂದ ಸ್ವಲ್ಪ ಎಲ್ಲ ಹಾಳಾಗೋಗಿದೆ. ಈಗ ಅದು ಇಲ್ಲ. ಬಟ್ ಈ ವೆದರ್ಗೆ ಏಲಕ್ಕಿ ಇಲ್ಲಿ ಬೆಳಿಬೋದಾ? ಬರುತ್ತೆ. ಆ್ಯಕ್ಚುಲಿ ನೆಲ್ಲಣಿ ನಾನು ಹಾಕಿದ ವೆರೈಟಿ ಒಂದು ನೆಲ್ಲಣಿ ಗ್ರೀನ್ ಗೋಲ್ಡ್ ಅಂತ, ಅದು ಕೂಡ ಸಕಲೇಶ್ಪುರ ತಂದು ಹಾಕಿದ್ದು ಸಸಿಗಳನ್ನು. ಈಲ್ಡ್ ಬಂದ್ಮೇಲೆ ನೆಕ್ಸ್ಟ್ ಪ್ರಾಸೆಸ್ ಏನ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಈಲ್ಡ್ ಬಂದ್ಮೇಲೆ ಹೆಂಗೆ ಪ್ರಾಸೆಸ್ ಅಂದ್ರೆ ಕಟಾವು ಯಾವಾಗಿರುತ್ತೆ ಇಲ್ಲ ಏನ್ ಪ್ರಾಸೆಸ್ ಅಂತ ಹೇಳ್ತೀಯಾ? ಆ್ಯಕ್ಚುಲಿ ಅಡಿಕೆ ಬಂದು ನಮಗೆ ಸೀಸನಲ್ಲಿದ್ದು ಫ್ರಮ್ ಜೂನ್ ಟು ಇಲ್ಲಿ ನಮ್ಮ ಈ ವೆದರಿಗೆ ಜೂನ್ ಟು ಡಿಸೆಂಬರ್ ತನಕ ಇರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ನಮಗೊಂದು 4 ಕಟಿಂಗ್ಸ್ ಬರುತ್ತೆ ಇಲ್ಲಿ. ಸ್ಟಾರ್ಟಿಂಗ್ ಫ್ರಮ್ ಆಗಸ್ಟಲ್ಲಿ ಒಂದು ಕಟಿಂಗ್ ಆಗುತ್ತೆ, ಬಿಟ್ಟರೆ ಅಕ್ಟೋಬರಲ್ಲಿ ಒಂದು ಆಗುತ್ತೆ, ನವಂಬರಲ್ಲಿ ಒಂದು ಆಗುತ್ತೆ, ಡಿಸೆಂಬರ್ ಜನವರಲ್ಲಿ ಒಂದು ಆಗ್ಬಿಡುತ್ತೆ. 4 ಕಟಿಂಗ್ಸ್ ಆಗುತ್ತೆ. ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಓನಾಗಿ ಮಾಡ್ಕೊಳ್ತೀನಿ, ಮನೇಲಿ ಮಿಷಿನ್ ಇದೆ ಅಂತ ಹೇಳಿದ್ರೆ ನಾವೇ ಕಟಾವು ಮಾಡಿಕೊಂಡು ನಾವೇ ತೊಗೊಂಡೋಗಿ ಮಿಷಿನಿಗೆ ಹಾಕ್ಕೊಂಡು ಅಡಿಕೆ ಬೇಯಿಸ್ಕೊಂಡು ಮಾರ್ಕೆಟಿಂಗ್ ಮಾಡ್ತೀವಿ. ಇಲ್ಲ ನಮ್ಮ ಕೈಯಲ್ಲಿ ಹಾಗಲ್ಲ, ಸ್ವಲ್ಪ ಹೊತ್ತು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಅಡಿಕೆ ಕೆಣಿ ಮಾಡಿರ್ತಾರೆ ಸುತ್ತಮುತ್ತ ಇಲ್ಲೇ, ಅವರೇ ಒಂದು ತೋಟ ನೋಡಿ ಅಡಿಕೆ ಇಲ್ದ ನೋಡ್ತಾರೆ, ನೋಡಿಕೊಂಡು ಗುತ್ತಿಗೆ ತೊಗೊತಾರೆ. ಇಲ್ಲ ನಮಗೆ ಗುತ್ತಿಗೆ ಬೇಡ ಅಂತ ಹೇಳಿದ್ರೆ ಅಡಿಕೆ ತೂಕದ ಲೆಕ್ಕದಲ್ಲಿ ಕೊಡ್ತಾರೆ. ಅವತ್ತಿನ ಮಾರ್ಕೆಟ್ ಏನಿರುತ್ತೋ ಅದ್ರ ಮೇಲೆ ಇಂತಿಷ್ಟು ಅಂತೇಳಿ ಅವರಿಗೆ ಹಾಕಿಕೊಡ್ಬೇಕಾಗುತ್ತೆ. ಆ ರೀತಿನೂ ಕೊಡ್ತಾರೆ. ನಾವು ಸದ್ಯಕ್ಕೆ ಈಗ ಕೊಟ್ಟಿರೋದು ಅಡಿಕೆ ತೂಕ ಕೊಟ್ಟಿದ್ದೀವಿ. ಹೆಂಗೆ ಲಾಭ ಎಲ್ಲ ಬರುತ್ತಾ ಹೆಂಗೆ? ಅಡಿಕೆಯಲ್ಲಿ ಈಗಿನ ರೇಟಿಗೆ ತುಂಬ ಲಾಭನೇ ಇದೆ ಆ್ಯಕ್ಚುಲಿ. ನಾವೆಲ್ಲೋ ಪ್ರೈವೇಟ್ ಸೆಕ್ಟರಲ್ಲಿ ಜಾಬರಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಅದಕ್ಕಿಂತ ಜಾಸ್ತಿನೇ ನಾವಿಲ್ಲಿ ಇನ್ಕಮ್ ತೆಗಿಬೋದು. ಸೊ ರೈಟ್ ನಾವು ಅಡಿಕೆ ರೇಟು ತುಂಬ ಚೆನ್ನಾಗಿದೆ. ಸೊ ನಾವು ಹೇಗಿಲ್ಲ ಅಂತ ಹೇಳಿದ್ರು ಪರ್ ಹೆಕ್ಟರಿಗೆ ಅರೌಂಡ್ 3 to 4 lakhs ಇನ್ಕಮ್ ತೆಗಿಬೋದು ಇಲ್ಲಿ.
ಪರ್ ಇಯರಿಗೆ. ಸೊ ಚೆನ್ನಾಗೇ ನಡೀತಾ ಇದೆ ಈಗ ಅಡಿಕೆಯಲ್ಲಿ. ಅದರಲ್ಲೂ ಕೂಡ ಇನ್ನೂ ನಾವು ಅಡಿಕೆ ಇಂಟರ್ಕ್ರಾಪ್ ಆಗಿ ಏನಾದ್ರು ಇನ್ನೊಂದು ಲೈಕ್ ಏಲಕ್ಕಿ ಆಗಲಿ, ಬಾಳೆ ಆಗಲಿ, ಇನ್ನೊಂದು ಏನಾದ್ರು ಮಾಡಿಕೊಂಡ್ರು ಕೂಡ ಅರೌಂಡ್ 1 ಎಕರೆಗೆ ನಾವು ಏನಿಲ್ಲ ಅಂತ ಹೇಳಿದ್ರೆ ಒಂದು 6 lakhs ತನಕನೂ ಪ್ರಾಫಿಟ್ ಮಾಡ್ಬೋದು ಇದರಲ್ಲಿ. ಮತ್ತೆ ಸಾಗರ್, ಇದೆಲ್ಲ ಇಷ್ಟು ಕಾಡು ಪ್ರದೇಶ ಇದೆ ಅಂದ್ರೆ ಇಲ್ಲೆಲ್ಲ ಓಪನ್ ಫೀಲ್ಡ್ ಇದೆ, ಇಲ್ಲಿ ಸುತ್ತಮುತ್ತ ಏನು ಅಷ್ಟಾಗಿ ಎಲೆಕ್ಟ್ರಿಕ್ ಫೆನ್ಸಿಂಗ್, ನಾರ್ಮಲ್ ಫೆನ್ಸಿಂಗ್ ಎಲ್ಲ ಏನೂ ಕಾಣ್ತಿಲ್ಲ. ಬಟ್ ಇವಾಗೆಲ್ಲ ಇಲ್ಲೆಲ್ಲ ಏನು ಪ್ರಾಣಿಗಳು, ಕಾಡು ಪ್ರಾಣಿ ಆ ಥರ ಎಲ್ಲ ಏನು ಬರಲ್ವಾ? ಯೂಶಲಿ ನಮ್ಮಲ್ಲಿ ಅಷ್ಟೊಂದು ಕಾಡು ಪ್ರಾಣಿಗಳೇನಿಲ್ಲ. ಬಟ್ ಇಲ್ಲಿ ನಮಗೆ ಜಾಸ್ತಿ ಕಾಣೋದು ಅಂತ ಹೇಳಿದ್ರೆ ನರಿ ಒಂದು ಕಾಣುತ್ತೆ. ನರಿ ಅದು ಆ್ಯಕ್ಚುಲಿ ಮನುಷ್ಯರಿಗೆ ಅಷ್ಟೊಂದು ಹಾನಿ ಏನು ಮಾಡೋದಿಲ್ಲ. ಬಿಟ್ಟರೆ ನವಿಲು ಒಂದು ಅನಿಸುತ್ತೆ. ನಿಮಗೆಲ್ಲ ಆಗಿದೆಯಾ ಸೈಟಿಂಗು? ತುಂಬ ದಿವಸ ಬರ್ತಾ ಆ್ಯಕ್ಚುಲಿ ನಾನು ನೋಡಿದೆ ಪಗ್ಮಾರ್ಕ್. ಇಲ್ಲ, ಈ ಆ್ಯಕ್ಚುಲಿ ನೀವು ಬರೋಕ್ಕಿಂತ ಮುಂಚೆ ಇಲ್ಲೇ ಇತ್ತು. ಬಂದ ಫಸ್ಟ್ ಸ್ವಲ್ಪ ಜೋರ ಸೌಂಡ್ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಹಾವು ಇರ್ತವೆ. ಯೂಶಲಿ ಹಾವು ಇದ್ದೇ ಇರುತ್ತೆ ಎಲ್ಲ ಕಡೆ. ಏನೊಂಥರ ಹಾವುಗಳನ್ನ ನೋಡಿದ್ದೀರಾ? ಇಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಥರದ ಹಾವುಗಳು ಸಿಗುತ್ತೆ. ನಾಗರ ಸಿಗುತ್ತೆ, ಹೆಬ್ಬಾವು ಇದೆ, ಕೊಳಕಮಂಡಲ ಇದೆ. ತುಂಬ ಎಸ್ಪೆಷಲಿ ಕೊಳಕಮಂಡಲ ಈಗಂತೂ ತುಂಬ ಆಗಿದೆ. ಮೊನ್ನೇನೂ ಒಂದಿಲ್ಲ ಸದ್ದಿತ್ತು ಇಲ್ಲ ನಮ್ಮ ತೋಟದಲ್ಲೇ, ಅದನ್ನ ಸುಟ್ಟಿದ್ದೀವಿ. ಹಾಗಾಗಿ ಏನು ಮಾಡ್ತೀವಿ, ಬಂದ ಕೂಡಲೇ ಸ್ವಲ್ಪ ಅವೇರ್ನೆಸ್ಗೋಸ್ಕರ ನಾವು ಸ್ವಲ್ಪ ಸುಮ್ಮನೆ ಜೋರ ಸೌಂಡ್ ಮಾಡ್ತೀವಿ. ಯಾವ್ದಾರು ಕಾಡು ಪ್ರಾಣಿಗಳಿತ್ತು ಅಥವಾ ನರಿ ಸ್ಲಿಪ್ಪರ್ ಹಾಕೊಂಡು ನೋಡೋದು ಸೇಫಾ? ಅದು ಹೇಳ್ದಲ್ಲಕ್ಕ, ಅಂದರೆ ಸೇಫ್ ಅಂತ ಹೇಳಿದ್ರೆ ನಮ್ಗೆ ಏನು ಮಾಡ್ತೀವಿ, ತುಂಬ ಹುಲ್ಲಿದ್ದ ಆ್ಯಕ್ಚುಲಿ ನಾವು ಒಳಗಡೆ ಬರೋದಿಲ್ಲ ಬೇಗ. ಈಗ ಆಲ್ರೆಡಿ ಎಲ್ಲ ಸ್ವಲ್ಪ ಮಲ್ಚಿಂಗ್ ಮಾಡಿದ್ದೀವಿ, ಸ್ವಲ್ಪ ತೋಟ ಕ್ಲೀನ್ ಮಾಡಿದ್ದೀವಲ್ವ, ಹಾಗಾಗಿ ಸ್ವಲ್ಪ ಇಲ್ಲಿ ನಡೆಯುತ್ತೆ. ಅಕಸ್ಮಾತ್ ಇಲ್ಲಿ ನೆಕ್ಸ್ಟು ನೀವು ಮೇ ಜೂನಲ್ಲಿ ಬಂತು ಅಂತ ಹೇಳಿದ್ರೆ ಮಳೆ ಶುರು ಆಗುತ್ತೆ. ಮಳೆ ಶುರು ಆದಾಗ ಇಲ್ಲೆಲ್ಲ ತುಂಬ ಹುಲ್ಲು ಇರುತ್ತೆ. ಆವಾಗ ನೀವು ಹೇಳಿದಾಗ ಆ್ಯಕ್ಚುಲಿ ಸ್ಲಿಪ್ಪರ್ಸ್ ಎಲ್ಲ ಅಷ್ಟು ಸೇಫ್ ಅಲ್ಲ. ಮಧ್ಯದಲ್ಲಿ ಊಟಕ್ಕೆ ಅಂತ ಸ್ವಲ್ಪ ಬ್ರೇಕ್ ತಗೊಂಡ್ವಿ. ಅಲ್ಲೇ ಪರಿಸರ ಮಧ್ಯದಲ್ಲಿ ಊಟ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಆವಾಗಲೇ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಊಟ ಎಲ್ಲ ಆದ್ಮೇಲೆ ಹಂಗೆ ಒಂದು ವಾಕ್ ಮಾಡೋಣ ಅಂತ ಹೋದ್ವಿ ನಾನು ಸಹನ. ಕವನ, ನಾವು ಹಳ್ಳಿಲೇ ಇದ್ಬಿಟ್ರೆ ಬೆಳಗ್ಗೆ ಒಂದು ರೌಂಡ್ ವಾಕ್ ಮಾಡಿಬಿಟ್ರೆ, ಯಾಕೆಂದ್ರೆ ಇದು ಟೋಟಲಿ 10 acres ಇದೆಯಲ್ಲ, ಒಂದು ರೌಂಡ್ ವಾಕ್ ಮಾಡಿಬಿಟ್ರೆ ಜಿಮ್ಗೆ ಹೋಗೋದೇ ಬೇಡ. ಇಬ್ರು ಸಣ್ಣನೇ ಆಗೋಗ್ಬಿಟ್ಟಿರ್ತೀವಿ. ಜಿಮ್ ದುಡ್ಡು ಇರುತ್ತಲ್ಲ, ಅದ್ರಲ್ಲಿ ಡ್ರೆಸ್ ತಗೋಬೋದು. ಹೆಂಗಂತೀಯ? ಇದು ಬಂದು ಮ್ಯಾಂಗೋಸ್ಟಿನ್ ಅಂತೇಳಿ, ಇದು ಒಂದು ಜಾತಿಯ ಹಣ್ಣು. ಇದನ್ನು ಬಿಟ್ಟಿಲ್ಲ, ಹಾಕಿ ಆಲ್ಮೋಸ್ಟ್ ಈಗ ಒಂದು 1 year ಆಯಿತು. ಚೆನ್ನಾಗಿ ಬೆಳವಣಿಗೆ ಬಂದಿದೆ. ಇದು ಒಂದು ಮಾವು. ಇದು ಹಲಸಿನ ಹಣ್ಣು. ಇದು ಒಂದು ವರ್ಷಕ್ಕೆ ನಮಗೆ ಫಲ ಕೊಡುತ್ತೆ. ಈಗ ಹಾಕಿ ಆಲ್ಮೋಸ್ಟ್ ಒಂದು 6 months ಆಯಿತು. ಸೊ ಇದು ಬಂದು ಚಕ್ಕೆ ಗಿಡ. ಇದು ಎಲ್ಲೇ ಬಂದು ಇದು ಬೇ ಲೀಫ್. ನಾವು ಸಾಂಬಾರ್ ಪದಾರ್ಥಗಳಿಗೆಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ. ಇದು ಇನ್ನೂ ಒಂದು ದೊಡ್ಡ ಮರ ಆದ್ಮೇಲೆ ಈ ಚಕ್ಕೆ ನಾವು ಚಕ್ಕೆಯಾಗಿ ಯೂಸ್ ಮಾಡ್ತೀವಿ. ಈ ಪಲಾವ್ ಇದೆ, ಪಲಾವ್ ಅಂತ ಇದೆ ನೋಡಿ, ಪಲಾವ್ ಎಲೆ. ಮತ್ತೆ ಸಾಗರ್, ಇದೆಲ್ಲ ನೀರಿಗೆಲ್ಲ ಹೆಂಗೆ ಇದೆ? ನಾ ಬೋರ್ವೆಲ್ ಯೂಸ್ ಮಾಡ್ತೀರಾ? ಇದೆ ಬೋರ್ವೆಲ್. ಸೊ ಬೋರ್ ಕನೆಕ್ಷನ್ ಕೊಟ್ಟಿದೆ. ಇದು ಬೋರು. ಇದ್ರ ಮುಖಾಂತರನೇ ಇಡೀ ತೋಟಕ್ಕೆಲ್ಲ ನೀರು ಹೋಗೋದು. ಇಲ್ಲಿಂದ ಈಗ ಹೋಗಿ ಇದೊಂದು ಗಂಚಿಗೆ ಸಿಸ್ಟಮ್ ಮಾಡ್ಕೊಂಡಿದ್ದೀನಿ ನಾನೇ. ಇದು ಕೂಡ ನಾನೇ ಮಾಡ್ಕೊಂಡಿದ್ದು. ಇದರಿಂದ ಉಪಯೋಗ ಏನು ಉಪಯೋಗ ಅಂತ ಹೇಳಿದ್ರೆ, ನಾವು ಲಿಕ್ವಿಡ್ ಫರ್ಟಿಲೈಸರ್ಸ್ಗಳನ್ನ ಇದನ್ನೇ ಕೊಡ್ಬೋದು. ಲೇಬರ್ ಕರ್ಕೊಂಡು ಅವರಿಗೆ ಹಾಕ್ಸೋಕ್ಕಿಂತನೂ ಸೊ ಇಲ್ಲೇ ನಾವು ಕೊಟ್ಬಿಟ್ರೆ ಇಡೀ ತೋಟಕ್ಕೆ ಎಲ್ಲ ಕಡೆ ಹೋಗುತ್ತೆ. ಶಿಪ್ಪಲ್ಲಿ ಇರ್ಬೇಕಾದ್ರೆ ವೆಂಚುರಿ ನಾವು ಯೂಸ್ ಮಾಡಿದ್ವಿ. ಸೊ ಐಡಿಯಾ ಇತ್ತು ನನಗೆ. ಹಂಗಾಗಿ ಇದನ್ನು ನಾನೇ ಶಾಪಿಗೆ ತೊಗೊಂಬಂದು ನಾನೇ ಪ್ರಿಪ್ ಮಾಡಿಕೊಂಡು ನಾನೇ ಹಾಕ್ಕೊಂಡಿದ್ದೆ. ಇಲ್ಲಿ ಕಾಣ್ತಿರೋದು ಇದು ಸೆಕ್ಷನ್ ಪೈಪ್ ಅಂತ. ಇದು ನಾವೇನೇ ಔಷಧಿ ಕೊಡಬೇಕಂತಂದರೆ ಇದನ್ನು ಅದರಲ್ಲಿ ಇಟ್ಟರೆ ಸಾಕು. ಸೊ ಇಲ್ಲಿದೆ ನೋಡಿ, ಇದು ಕಟ್ ಆಫ್ ವಾಲ್. ಇದು
ಇಲ್ಲಿ ಬರೋವಂಥ ನೀರನ್ನು ನಾವು ಕಟ್ ಮಾಡಿ ವೆಂಚೂರಿ ಮುಖಾಂತರ ಹೋಗೋ ರೀತಿ ಮಾಡ್ತೀವಿ. ಸೊ ಇಲ್ಲಿ ಹೋದಾಗ ಏನಾಗುತ್ತೆ, ಇಲ್ಲಿ ಆ್ಯಕ್ಚುಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ವ್ಯಾಕ್ಯೂಮ್ ಕ್ರಿಯೇಟ್ ಆದಾಗ ಸೆಕ್ಷನ್ ಶುರು ಆಗುತ್ತೆ ಇಲ್ಲಿಂದ. ಸೊ ಹೊರಗಡೆ ಏನೇ ಇದ್ರೂ ಲಿಕ್ವಿಡ್ ಆಗಲಿ ಏನೇ ಆಗಲಿ ಸಕ್ ಮಾಡುತ್ತೆ. ಸಕ್ ಮಾಡಿ ಮತ್ತೆ ಅದ್ರ ಜೊತೆಗೆ ಹೋಗಿ ಎಲ್ಲೆಲ್ಲಿ ವಾಲ್ ಮಾಡಿರ್ತೀವೋ ಎಲ್ಲ ಕಡೆ ಹೋಗುತ್ತೆ. ಇಷ್ಟೊತ್ತು ನಮ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟೋರ್ ಬಗ್ಗೆನೂ ನಾವು ತಿಳ್ಕೊಬೇಕಲ್ವಾ. ಎಲ್ಲೋ ಯಾರ್ದೋ ಸ್ಟೋರಿ ಕೇಳಿ ಇನ್ಸ್ಪೈರ್ ಆಗ್ತೀವಿ, ಬಟ್ ನಮ್ಮ ಕ್ಲೋಸ್ ಸರ್ಕಲಲ್ಲೂ ಇರ್ತಾರೆ ಇನ್ಸ್ಪೈರ್ ಮಾಡೋರು. ಬನ್ನಿ ಸಾಗರ್ನೇ ಕೇಳೋಣ ಅವ್ರ ಜರ್ನಿ ಬಗ್ಗೆ. ನಾನು ಆ್ಯಕ್ಚುಲಿ ಎಜುಕೇಷನ್ ಮಾಡಿದ್ದು ಮರ ಇಂಜಿನಿಯರಿಂಗು. ಸೊ ಒಂದು 1 ಇಯರ್ ಶಿಪ್ಪಲ್ಲಿ ಕೆಲಸ ಮಾಡ್ತಾಯಿದ್ದೆ. ಮಾಡಿ 2020 ಬಂದಿದ್ದು ಈ ಕಡೆಗೆ. ಬಂದ ಮೇಲೆ ಮತ್ತು ಮನೆಯಲ್ಲಿ ಇಲ್ಲಿ ಹೊಲ ಗದ್ದೆ ನೋಡ್ಕೊಳ್ಳೋಕ್ಕೆ ಯಾರೂ ಇರಲಿಲ್ಲ. ನಮ್ಮ ತಂದೆಯರಿಗೂ ವಯಸ್ಸಾಗಿತ್ತು. ಸೊ ನನ್ನ ತಮ್ಮನೇನು ಓದ್ತಾ ಇದ್ದ ಅವಾಗ. ಹಾಗಾಗಿ ಇಲ್ಲಿ ಸುಮ್ಮನೆ ಇದಿಲ್ಲ, ನಾವು ಇಷ್ಟು ಎಲ್ಲ ಓದ್ಕೊಂಡು ಅಲ್ಲೆಲ್ಲ ಹೋಗಿ ದುಡಿಯೋದಕ್ಕಿಂತ ಇಲ್ಲೇ ಇದ್ದು ಇದೆಲ್ಲ ಸುಮ್ಮನೆ ನನ್ನ ಕಣ್ಮುಂದೆ ಹಾಳಾಗುತ್ತೆ ಅನ್ನೋ ಒಂದು ಇಚ್ಛೆಯಿಂದ ಬೇಡ ಹೋಗೋದಂಥೇಳಿ ಇಲ್ಲೇ ಸೆಟ್ಲ್ ಆಗೋಣ ಅಂಥೇಳಿ ಸೊ ಅಗ್ರಿಕಲ್ಚರ್ ಶಿಫ್ಟ್ ಆದೆ. ಸ್ಟಾರ್ಟಿಂಗ್ ಒಂದು 2 ಇಯರ್ಸ್ ತುಂಬ ಕಷ್ಟ ಇತ್ತು. ಅಂದರೆ ಏಕ್ದಮ್ ಓದ್ಕೊಂಡು ಏನು ಕೆಲಸ ಮಾಡ್ದೇ ಅಲ್ಲೆಲ್ಲ ಇದ್ಕೊಂಡು ಬಂದು ಇಲ್ಲಿ ಬಿಸಿಲಲ್ಲಿ ಕೆಲಸ ಮಾಡ್ಬೇಕಂತಂದರೆ ತುಂಬ ಇರಿಟೇಷನ್ ಆಗೋದು. ಅವ್ರನ್ನ ಸೆಟ್ ಮಾಡೋದು ಇವ್ರನ್ನ ಸೆಟ್ ಮಾಡೋದು ನಮಗೆ ಅಂದರೆ ಬೇಗ ಅಡ್ಜಸ್ಟ್ ಆಗ್ತಿರಲಿಲ್ಲ ಇಲ್ಲಿ ಇದಕ್ಕೆ ಕಂಡೀಷನಿಗೆ. ಸೊ ಯೂಶ್ವಲಿ ಆಮೇಲೆ ಹೋಗ್ತಾ ನನಗೂ ಕೂಡ ಸ್ವಲ್ಪ ಇಂಟ್ರೆಸ್ಟ್ ಬಂತು. ನಂತರ ನಮ್ಮಲ್ಲಿ ಜಾಸ್ತಿ ಭತ್ತ ಬೆಳೀತಾಯಿದ್ರು ಅವಾಗ. ಭತ್ತದಲ್ಲಿ ನಾವು ಏನೇ ಬೆಳೆದ್ರೂ ಅಷ್ಟೊಂದು ಪ್ರಾಫಿಟ್ ಕಾಣಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ತೋಟಗಾರಿಕೆಯಲ್ಲಿ ಏನಾದ್ರು ಮಾಡಬೇಕು ಅನ್ನೋದು ಸ್ವಲ್ಪ ಹುಮ್ಮಸ್ ಬಂತು. 2022 ಸ್ವಲ್ಪ ಶುರು ಮಾಡ್ಕೊಂಡ್ವಿ. ನಾನೇ ಖುದ್ದಾಗಿ ಈ ಕೃಷಿ ಮೇಳ ಆಗಲಿ ಅಥವಾ ಏನೇ ಕೃಷಿ ಸಂಬಂಧಿತ ವಿಚಾರಗಳಲ್ಲಿ ಏನಾದ್ರು ಕನೆಕ್ಟ್ ಆಯಿತು ಅಂತ ಹೇಳಿದ್ರೆ ಯಾವುದನ್ನು ಬಿಡದೇ ಹೋಗ್ತಾ ಇದ್ದೆ. ಹೋಗಿ ಅಲ್ಲಿ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿಕೊಂಡು ಅದನ್ನು ಆದಷ್ಟು ಇಲ್ಲಿ ಅಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಈಗೂ ಕೂಡ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು, ವೆಂಚುರಿ ಆಗಲಿ ಬೇರೆ ಇನ್ನೊಂದಾಗಲಿ ಪ್ರತಿಯೊಂದನ್ನು ನಾನು ಅಳವಡಿಸ್ಕೊಳ್ತಾ ಬರ್ತಾಯಿದ್ದೀನಿ ಇಯರ್ ಬೈ ಇಯರ್ಲಿ. ತದನಂತರ ಸ್ವಲ್ಪ ಮಟ್ಟಿಗೆ ಕೋಳಿ ಸಾಕ್ತಾಯಿದ್ದೀನಿ, ಅದನ್ನು ಸ್ವಲ್ಪ ಲಾಭ ಇದೆ. ನಂತರ ಇಲ್ಲೇ ಒಂದು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಹೈನುಗಾರಿಕೆ ಶುರು ಮಾಡಬೇಕಂತಲೂ ಇದ್ದೀನಿ. ನಮ್ಮ ತಂದೆಯವರಾಗಲಿ ನಮ್ಮ ಹಿರಿಯರಾಗಲಿ ಅವರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ, ಭತ್ತ ಬೆಳೆದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅವರು ಕೂಡ ತುಂಬ ಆಸ್ತಿ ಹಿಡಿದಿದ್ದಾರೆ, ಹೊಲ ಮನೆ ಎಲ್ಲ. ಈಗ ಸದ್ಯಕ್ಕೆ ನಾವು ಅದನ್ನು ಉಳಿಸ್ಕೊಂಡ್ರೆ ಸಾಕಾಗಿದೆ. ಸಾಗರ್ ಹೇಳಿದ್ನೆಲ್ಲ ಕೇಳಿದ್ವಿ. ಅವ್ರು ಮಾಡ್ತಿರೋ ಈ ಕೆಲಸ ಅವ್ರ ವೈಫಿಗೆ ಏನನ್ಸುತ್ತೆ ಕೇಳೋಣ ಬನ್ನಿ. ಇಂಜಿನಿಯರ್ ಆಗಿದ್ರು ಇವ್ರು ಬಂದ್ಬಿಟ್ಟು ಫಾರ್ಮಿಂಗ್ನ ಚೂಸ್ ಮಾಡಿದ್ದಾರೆ. ಇವಾಗಿನವ್ರ ಮೈಂಡ್ ಸೆಟ್ ಎಲ್ಲ ಹೆಂಗಿರುತ್ತೆ ಅಂದರೆ, ನಾವು ಫಾರ್ಮಿಂಗ್ ಬೇಡ, ನಮಗೆ ಸಿಟಿ ಲೈಫ್ ಬೇಕು, ನಾವು ಅಲ್ಲಿ ಹೋಗ್ಬೇಕು, ಅದು ಇದು ಎಲ್ಲ ಇರುತ್ತೆ. ಆದರೆ ಅವರು ಈ ಥರ ಎಲ್ಲ ಬ್ಯುಸಿ ಶೆಡ್ಯೂಲಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ನನಗೆ ಇವ್ರ ಬಗ್ಗೆ ತುಂಬ ಹೆಮ್ಮೆ ಇದೆ. ಅಷ್ಟು ಕೆಲಸದ ಮಧ್ಯೆನೂ ನಮಗೋಸ್ಕರ ಇಷ್ಟೆಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ರೈತ 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 ಅನ್ನ ಕೊಡುವ ದಾತ, ಜೀತ 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 ದೊರೆಗಳು ಬೆಳೆಸಿದ ಭೂತ, ಬೇಲಿಯ ಹೊರಗಡೆ ಬಂದ ಹೂವ, ರೈತನ ತೋಳಿಗೆ ಕೊಡೋ ಜೀವ.